ಒಂದು ಕಡೆ ಮೋದಿಯವರ ಪ್ರಮಾಣ ವಚನ, ಮಗದೊಂದು ಕಡೆ ಅದೇ ವಿಜಯೋತ್ಸವದ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಭಾರತ್ ಮಾತಾ ಕಿ ಜೈ ಎಂದ ಘೋಷಣೆ ಕೂಗಿದ ಕಾರಣಕ್ಕೆ ಅಟ್ಟಾಡಿಸಿಕೊಂಡು ಹೋಗಿ ಚಾಕುವಿನಿಂದ ಇರಿತವಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಜವಾದ ಘಟನೆ ಆಗಿದ್ದು ಎಲ್ಲಿ ಮತ್ತು ಏನಕ್ಕೆ ಸಂಪೂರ್ಣವಾದ ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ಬೋಲೋ ಭಾರತ್ ಮಾತಾ ಕಿ ಜೈ ಎಂದವನಿಗೆ ಚೂರಿ ಇರಿತ, ಬಿಜೆಪಿ ಕಾರ್ಯಕರ್ತನಿಗೆ ಚೂರಿ ಇರಿದ ಐವರ ಬಂಧನ, ವಿಜಯೋತ್ಸವ ಮಾಡಿದವರ ಮೇಲೂ ಪೊಲೀಸರ ಕೇಸ್. ಪ್ರಧಾನಿ ನರೇಂದ್ರ ಮೋದಿ ಪ್ರಮಾಣ ವಚನ ಸ್ವೀಕಾರದ ಹಿನ್ನೆಲೆಯಲ್ಲಿ ಇಡೀ ದೇಶದಲ್ಲಿಯೇ ಸಂಭ್ರಮ ಕಳೆಗಟ್ಟಿತ್ತು. ಇದೇ ರೀತಿ ಮಂಗಳೂರಿನ ಹೊರವಲಯದ ಉಳ್ಳಾಳ ತಾಲೂಕಿನ ಬೋಳಿಯಾರ್ನಲ್ಲಿ ಬಿಜೆಪಿ ಕಾರ್ಯಕರ್ತರು ವಿಜಯೋತ್ಸವ ನಡೆಸಿದರು. ಬೋಳಿಯಾರ್ ಮಸೀದಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇದ್ದಾಗ ಮಸೀದಿಯ ಮುಂಭಾಗದಲ್ಲಿ ವಿಜಯೋತ್ಸವ ಮೆರವಣಿಗೆ ಹೋಗಿತ್ತು. ಈ ವೇಳೆ 3 ಬಿಜೆಪಿ ಕಾರ್ಯಕರ್ತರು ಬೈಕ್ನಲ್ಲಿ ತೆರಳುತ್ತಾ ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗಿದ್ರು. ತಕ್ಷಣ ಅಲ್ಲಿದ್ದ ಸುಮಾರು 20ರಿಂದ 25 ಯುವಕರು ಬೈಕ್ನನ್ನ ಹಿಂಬಾಲಿಸಿಕೊಂಡು ಹೋಗಿ ಜೈಕಾರ ಹಾಕಿದ್ದ 3ರನ್ನು ತಡೆದು ಓರ್ವನಿಗೆ ಹಿಗ್ಗಾಮುಗ್ಗ ಥಳಿಸಿ ಇಬ್ಬರಿಗೆ ಚೂರಿ ಹಾಕಿದ್ದಾರೆ. ಕೃಷ್ಣಕುಮಾರ್ ಎಂಬಾತನ ಮೇಲೆ ಹಲ್ಲೆ ನಡೆಸಲಾಗಿದ್ದು, ಚೂರಿ ಇರಿತಕ್ಕೊಳಗಾದ ಹರೀಶ್ ಹಾಗೂ ನಂದಕುಮಾರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಘಟನೆಯ ಬಗ್ಗೆ ದೂರು ದಾಖಲಿಸಿಕೊಂಡ ಪೊಲೀಸರು ಆರೋಪಿಗಳಾದ ಶಾಕೀರ್, ಅಬ್ದುಲ್ ರಜಾಕ್, ಅಬೂಬಕರ್ ಸಿದ್ದಿಕ್, ಸವಾದ್ ಹಾಗೂ ಹಫೀಜ್ ಎಂಬ 5ರನ್ನ ಬಂಧಿಸಿದ್ದಾರೆ. ಕಾನೂನನ್ನು ಕೈಗೆತ್ತಿಕೊಂಡ ಯಾರನ್ನೂ ರಕ್ಷಿಸುವ ಪ್ರಶ್ನೆ ಇಲ್ಲ ಅಂತೇಳಿ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ದಾರೆ. ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರ ಮೇಲೆ ಕ್ರಮ ಆಗಬೇಕು. ಅದು ಇಂಥವ್ರು ಅಂಥವ್ರು ಅದೆಲ್ಲ ನೋಡುವಂಥದ್ದಲ್ಲ. ಅದನ್ನು ಅವ್ರು ಮಾಡ್ತಾರೆ. ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು. ಮತ್ತು ನಮ್ಮ ಪ್ರಯತ್ನ ಏನಂತ ಹೇಳಿದ್ರೆ ಶಾಂತಿ ಮತ್ತು ಸುವ್ಯವಸ್ಥೆ, ಸಾಮರಸ್ಯ ಇದು ಇರಬೇಕು. ಎಲ್ಲ ಪ್ರಯತ್ನಗಳು ನಾವು ಮಾಡಬೇಕಾಗ್ತದೆ, ಎಲ್ಲರೂ ಮಾಡಬೇಕಾಗ್ತದೆ ಮತ್ತು ಸಾರ್ವಜನಿಕರು ಕೂಡ ಅದಕ್ಕೆ ಸಹಕಾರ ಕೊಡಬೇಕಾಗ್ತದೆ. ನನಗೆ ಗೊತ್ತಿರೋ ಹಾಗೆ 3-4 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಉಳಿದಿರೋರು ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅದು ಎವಿಡೆನ್ಸ್ ನೋಡಿಕೊಂಡು ಅದನ್ನು ಕೂಡ ಕ್ರಮ ತಗೊಳ್ತಾ ಇದ್ದಾರೆ ಪೊಲೀಸವರು. ಅದರಲ್ಲಿ ನಿಷ್ಪಕ್ಷಪಾತವಾಗಿ ಅವರು ಕ್ರಮ ತಗೊಳ್ತಾರೆ. ಯಾವುದೇ ರೀತಿಯ ಇದರಲ್ಲಿ ರಾಜಕೀಯದ ಹಸ್ತಕ್ಷೇಪಕ್ಕೆ ಅವಕಾಶ ಇರೋದಿಲ್ಲ. ಈ ನಡುವೆ ವಿಜಯೋತ್ಸವ ನಡೆಸಿದ ಬಿಜೆಪಿ ಕಾರ್ಯಕರ್ತರ ಮೇಲೂ ಕೂಡ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ವಿಜಯೋತ್ಸವದ ವೇಳೆ ಬಿಜೆಪಿ ಕಾರ್ಯಕರ್ತರು ಮಸೀದಿ ಮುಂದೆ ನಿಂತಿದ್ದವರಿಗೆ ಕೆಟ್ಟ ಶಬ್ದಗಳಿಂದ ನಿಂದಿಸಿ ಪ್ರಚೋದನಾಕಾರಿ ಘೋಷಣೆ ಕೂಗಿದ್ದಾರೆ ಅಂತ ಆರೋಪದ ಮೇರೆಗೆ ವಿಜಯೋತ್ಸವ ಮಾಡಿದ 5ರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಒಂದು ಯುವಕರು ಬಂದು ಇಲ್ಲಿ ಸ್ವಲ್ಪ ನಿಂತು ಇಲ್ಲಿ ಡಿಜೆ ಎಲ್ಲ ಇದು ಮಾಡಿ ಇಲ್ಲಿ ನಿಲ್ಲಿಸಿ ಘೋಷಣೆ ಇದು ಮತ್ತೆ ಇದೆಲ್ಲ ಹೇಳಿ ನಿಮ್ಮನ್ನು ಹಾಗೆ ಮಾಡ್ತೇವೆ, ಈಗ ಮಾಡ್ತೇವೆ, ಮಸೀದಿಯನ್ನು ಧ್ವಂಸ ಮಾಡ್ತೇವೆ ಹಾಗೆ ಅಂತ ಹೇಳಿದರು ಇಲ್ಲಿ ನಿಂತ್ಕೊಂಡು. ಆದ ಕಾರಣ ಅಲ್ಲಿಂದ ಪ್ರಾರ್ಥನೆ ಒಳಗೆ ಆಗ್ತಾ ಇತ್ತು. ಮಸೀದಿಯಲ್ಲಿ ಆವಾಜ ಬರ್ತದೆ, ಇಲ್ಲಿ ಡಿಜೆ ಇದಾಗ್ತದೆ. ಇವರು ನಾವು ಬುದ್ಧಿ ಹೇಳಿ ನೀವು ಹೋಗಿ ಇಲ್ಲಿಂದ ಏನು ಇದು ಮಾಡಬೇಡಿ ಅಂತ ಹೇಳಿದ ಕಳಿಸಿದ್ದೇವೆ ನಾವು. ಕಳಿಸಿದ ನಂತರ ಮತ್ತೆ ಪುನಃ ಅಲ್ಲಿ ಹೋಗಿ ಮತ್ತೆ ಹಿಂತಿರುಗಿ ಒಂದು 3 ಬಂದು ಇಲ್ಲಿ ಮತ್ತೆ ಇಲ್ಲಿ ಇದು ಮಾಡಿದ ಪ್ರಯತ್ನ ಮಾಡಿದ. ಆವಾಗ ಇಲ್ಲಿಂದ ಸೀದಾ ಮತ್ತೆ ಓಡೋದರು. ಒಟ್ನಲ್ಲಿ ಚೂರಿ ಇರಿತ ಮಾಡಿದ 5ರನ್ನು ಬಂಧಿಸಿದ ಜೊತೆಗೆ ವಿಜಯೋತ್ಸವ ನಡೆಸಿದ 5ರ ಮೇಲೂ ಕೂಡ ಎಫ್ಐಆರ್ ದಾಖಲಿಸಿ ಪೊಲೀಸ್ ಇಲಾಖೆ ಬ್ಯಾಲೆನ್ಸ್ ಮಾಡಿದೆ. ಆದರೂ ಇಡೀ ಪ್ರಕರಣ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಸುಕ್ಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.